ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಹೂಕೋಸಿಂದ ಪಕೋಡಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ, ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅಂತಲ್ಲ, ದೊಡ್ಡವರು ಕೂಡ ಇಷ್ಟ ಆಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಹೂಕೋಸು, ಕಾಲಿಫ್ಲವರು, ಎಣ್ಣೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಗರಂ ಮಸಾಲ, ಜೀರಿಗೆ, ಖಾರ, ಚಿಲ್ಲಿ ಪೌಡ್ರು, ಕಡಲೆ ಹಿಟ್ಟು, ಮೈದಾ ಹಿಟ್ಟು. ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಒಂದು ಗ್ಲಾಸಲ್ಲಿ, ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರು ಬಿಸಿ ಆಗಾಕಿಟ್ಟಿದ್ದೀನಿ. ಈ ಬಿಸಿ ನೀರು ಯಾಕಪ್ಪ ಅಂದರೆ, ಇದು ಹೂಕೋಸಲ್ಲಿ ಹುಳಗಳಿರುತ್ತೆ. ಸ್ವಲ್ಪ ನೀರು ಬಿಸಿ ಮಾಡಿ ಹಾಕೋದ್ರಿಂದ ಹುಳಗಳು ಸತ್ತೋಗುತ್ತೆ ಅಂತ. ನೀರು ಬಿಸಿ ಆಗಲಿ. ಇದು ಸ್ವಲ್ಪ ನೋಡಿ, ನೀರು ಇಷ್ಟು ಬಿಸಿ ಆಗಿದೆ, ಸಾಕು. ಇದನ್ನು ಇವಾಗ ತಕ್ಕಂತೀನಿ. ಈ ನೀರನ್ನ ಈ ಗೋಬಿ ಮೇಲೆ ಹಾಕೊಂತೀನಿ. ಇದರಲ್ಲಿ ಸಣ್ಣ ಸಣ್ಣದು ವೈಟದು ಹುಳಗಳು ಇರುತ್ತೆ, ಹಾಗಾಗಿ ಬಿಸಿನೀರು. ಬೇಕಂದರೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ನೀವು. ನೋಡಿ, ಇದು ಯೆಲ್ಲೋ ಕಲರ್ದು ಒಂದು ಹುಳ ಇದೆ ನೋಡಿ, ಸಣ್ಣದು. ತೆಗಿತೀನಿ ನೋಡಿ, ಕಾಣಿಸ್ತಿದೆಯಾ? ಈ ಥರ ವೈಟ್ ಹುಳಗಳು ಇರ್ತವೆ, ಅದಕ್ಕೆ ನಾವು ಬಿಸಿನೀರಿಗೆ ಹಾಕೊಬೇಕು. ನೋಡಿ, ಇಲ್ಲಿದೆ ನೋಡಿ. ಇವಾಗ ಒಂದು ಬೌಲ್ ತಗೊಂಡಿದ್ದೀನಿ. ಕಡಲೆ ಹಿಟ್ಟು, ಮೈದಾ, ಖಾರ, ರೆಡ್ ಚಿಲ್ಲಿ ಪೌಡ್ರು. ನಿಮ್ಗೆ ಖಾರ ಎಷ್ಟು ಬೇಕೋ ನೋಡಿ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಗರಂ ಮಸಾಲ ಒಂದು ಸ್ಪೂನು, ಜೀರಿಗೆ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ಳಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಮಕ್ಳಿಗೆ ತಿನ್ನೋಕ್ಕೆ, ಮತ್ತು ಟೀ ಟೈಮಲ್ಲಿ ಈ ಥರ ಡ್ರೈ ಗೋಬಿ ಮಾಡ್ಕೊಂಡ್ರೆ, ಪಕೋಡಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದನ್ನು ಗಂಟಿಲ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತಗೊಂಡಿರೋದು ಸ್ವಲ್ಪ ಗೋಬಿ, ಹಂಗಾಗಿ ನಾನು ಮಸಾಲೆನೂ ಸ್ವಲ್ಪನೇ ಇದು ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಇದೇ ಇದರಲ್ಲಿ ಜಾಸ್ತಿ ತಗೊಳ್ಳಿ. ಸೇಮ್ ಇಂಗ್ರೀಡಿಯೆಂಟ್ಸು, ಬಟ್ ಜಾಸ್ತಿ ಮಾಡ್ಕೊಳ್ಳಿ. ನಾನು ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಗೋಬಿ, ಆ ಗೋಬಿನ ಇವಾಗ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಹಿಡಿಬೇಕು ಇದಕ್ಕೆ, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಈಗ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಇದನ್ನು ಒಂದು 10 ನಿಮಿಷ. ಇದು ಉಪ್ಪು ಖಾರ ಎಲ್ಲ ಇದು ಅಬ್ಸರ್ವ್ ಆಗುತ್ತೆ, ಹಾಗಾಗಿ ನಾನು ಸೈಡ್ಗೆ ಇಡ್ತೀನಿ ಒಂದು 10 ನಿಮಿಷ. ಇದನ್ನು ಎಣ್ಣೆ ಬಿಸಿ ಇಟ್ಕೊಂಡಿದೆ, ಎಣ್ಣೆ ಕಾದಿದೆ. ನಾವು ಒಂದೊಂದೇ ಗೋಬಿ ಬಿಟ್ಕೊತಾ ಇದ್ದೀನಿ. ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ನೋಡಿ, ನಾನು ಪೂರ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗೆ ಫ್ರೈ ಆಗಲಿ. ನೋಡಿ, ಇದು ಒಂದು ಕಡೆ ಆಗಿದೆ, ಸೈಡಕ್ಕೆ ತಿರುವಾಕ್ತಿದ್ದೀನಿ. ನೋಡಿ, ಇದಾಗಿದೆ. ಈಗ ನಾನು ತೆಗಿತೀನಿ. ಸಿಂಪಲ್, ಈಸಿಯಾಗಿ ಮಾಡ್ಕೊಬೋದು. ಒಂದ್ಸಲ ಟ್ರೈ ಮಾಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಒಂದು 4 ಮೆಣಸಿನ್ಕಾಯಿ ತಗೊಂಡಿದ್ನಲ್ಲ, ಕಟ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಲಿ ಹಾಕ್ಕೊತಾ ಇದ್ದೀನಿ. ಸಿಡಿಯುತ್ತೆ, ಸ್ವಲ್ಪ ದೂರ ಇಟ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಈಗ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಸಿಡಿಯುತ್ತೆ, ಸ್ವಲ್ಪ ಕೈ ಹಿಂದೆ ಇಟ್ಕೊಳ್ಳಿ.